ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಲೆಡ್ಕ. ವೀಕ್ಷಕರೇ, ನರೇಂದ್ರ ಮೋದಿಜಿ ಅವರು ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಪ್ರಧಾನಮಂತ್ರಿಗಳ ಈ ಒಂದು ಕಾನ್ವಾಯ್ ದೃಶ್ಯಗಳನ್ನು ನೋಡಿ ನಿಮಗೂ ಕೂಡ ಆಶ್ಚರ್ಯ ಆಗಿರಬಹುದು. ಯಾಕಂದ್ರೆ ದೇಶದ ಪ್ರಧಾನಮಂತ್ರಿಗಳು ಇಷ್ಟು ಸಿಂಪಲ್ ಆಗಿ ಜಸ್ಟ್ 2 ಗಾಡಿಗಳ ಜೊತೆಗೆ ಪ್ರಯಾಣವನ್ನ ಮಾಡೋದು ಅಂತಂದ್ರೆ ಖಂಡಿತವಾಗ್ಲೂ ತಮಾಷೆಯ ವಿಚಾರ ಅಲ್ಲವೇ ಅಲ್ಲ. ವೀಕ್ಷಕರೀಗ ನಾವು ಪ್ರಧಾನಿ ಮೋದಿಜಿ ಅವರ ಹಳೆ ಕಾನ್ವಾಯ್ ದೃಶ್ಯಗಳನ್ನು ಒಂದು ಬಾರಿ ನೋಡ್ಕೊಂಡು ಬರೋಣ. ಎಸ್ಕಾಟ್ ವೆಹಿಕಲ್ಸ್ ಇರ್ತಾ ಇದ್ವು, ಸಿಗ್ನಲ್ ಜಾಮರ್ ವೆಹಿಕಲ್ಸ್ ಇರ್ತಾ ಇದ್ವು, ಡೆಕಾಯ್ ಕಾರ್ಸ್ ಇರ್ತಾ ಇದ್ವು, ಆಂಬ್ಯುಲೆನ್ಸ್ ಇರ್ತಾ ಇದ್ವು. ಸೊ ಎಲ್ಲವೂ ಸೇರಿ ಏನಿಲ್ಲ ಅಂತಂದ್ರೂ ಕನಿಷ್ಠ 12ರಿಂದ 15 ಗಾಡಿ ಪ್ರಧಾನಿ ಮೋದಿಜಿ ಅವರ ಕಾನ್ವಾಯ್ಲಿ ಕಾಣಿಸ್ಕೊಳ್ತಾ ಇತ್ತು. ಆದರೆ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ SPG ಅಂದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ಗೆ ತಮ್ಮ ಕಾನ್ವಾಯ್ಲಿರುವಂತಹ ಗಾಡಿಗಳ ಸಂಖ್ಯೆಯನ್ನ ಕಡಿಮೆ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ತಮ್ಮ ಕಾನ್ವಾಯಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನು ಕೂಡ ಸೇರಿಸಿ ಅಂತ ಪ್ರಧಾನಿ ಮೋದಿಜಿ ಹೇಳಿರುವಂಥದ್ದು. ಅಂದ್ರೆ ಇದರಿಂದ ಕೂಡ ಇಂಧನವನ್ನ ಉಳಿತಾಯ ಮಾಡೋಣ ಅನ್ನುವಂಥದ್ದು ಅವರ ಉದ್ದೇಶ. ಹಾಗಂತ ಇದಕ್ಕೋಸ್ಕರನೇ ಈಗ ಹೊಸ ಗಾಡಿಗಳನ್ನೇನು ಖರೀದಿ ಮಾಡೋದಕ್ಕೆ ಹೋಗಲ್ಲ. ಈಗಾಗಲೇ ಸರ್ಕಾರದ ಹತ್ರ ಇರುವಂತಹ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಪ್ರಧಾನಿ ಮೋದಿಜಿ ಅವರ ಕಾನ್ವಾಯಲ್ಲಿ ಇನ್ನು ಮುಂದೆ ಬಳಸಲಾಗತ್ತೆ. ವೀಕ್ಷಕರ, ನಿಮಗೆ ಗೊತ್ತು, ಮೇ 10ನೇ ತಾರೀಕು ಹೈದರಾಬಾದಲ್ಲಿ ಪ್ರಧಾನಿ ಮೋದಿಜಿ ಮೊದಲ ಬಾರಿಗೆ ದೇಶದ ಜನರಿಗೆ ಅಂದ್ರೆ ನಮಗೆ ನಿಮಗೆ ಒಂದು ಮನವಿಯನ್ನ ಮಾಡ್ತಾರೆ. ಪೆಟ್ರೋಲ್ ಹಾಗೆ ಡೀಸೆಲ್ ಉಳಿತಾಯವನ್ನ ಮಾಡಬೇಕು, ವಿದೇಶಿ ವಿನಿಮಯವನ್ನ ಉಳಿಸಬೇಕು ಅಂತ ಕೂಡ ಮನವಿಯನ್ನ ಮಾಡ್ತಾರೆ. ಅದಾದ ನಂತರ ಅಂದ್ರೆ ದೇಶದ ಮುಂದೆ ಒಂದಷ್ಟು ಇಂತಹ ಮನವಿಗಳನ್ನ ಇಟ್ಟ ನಂತರ ಸ್ವತಃ ಮೋದಿಜಿ ಅವರು ಕೂಡ ಅದನ್ನ ಪಾಲನೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಅದೇ ದಿನದಿಂದ ತಮ್ಮ ಕಾನ್ವಾಯಲ್ಲಿ ಗಾಡಿಗಳ ಸಂಖ್ಯೆನ ಕಡಿಮೆ ಮಾಡಿದ್ದಾರೆ. ಆ ಮೂಲಕ ಪ್ರಧಾನಿ ಮೋದಿಜಿ ಅಂದ್ರೆ ತಮ್ಮ ಗಾಡಿಗಳ ಸಂಖ್ಯೆಯನ್ನ ಕಡಿಮೆ ಮಾಡಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕೊಟ್ರು. ಕೇವಲ ನಾನು ಜನರಿಗೆ ನೀವು ಹಾಗೆ ಮಾಡಿ, ನೀವು ಹೀಗೆ ಮಾಡಿ, ನೀವು ಎನರ್ಜಿಯನ್ನ ಸೇವ್ ಮಾಡಿ ಅಂತ ನಾನು ನಿಮಗೆ ಹೇಳೋದು ಮಾತ್ರ ಅಲ್ಲ, ಸ್ವತಃ ನಾನು ಕೂಡ ಅದನ್ನ ಪಾಲಿಸ್ತೀನಿ ಅನ್ನುವಂಥದ್ದನ್ನ ಮೋದಿಜಿ ಅವರು ತೋರಿಸ್ಕೊಟ್ಟಿದ್ದಾರೆ. ಇದನ್ನೇ ಲೀಡಿಂಗ್ ಫ್ರಮ್ ದಿ ಫ್ರಂಟ್ ಅಂತ ಹೇಳುವಂಥದ್ದು. ಕೊರೋನಾ ಬಂದಂತಹ ಸಮಯದಲ್ಲೂ ನೀವು ನೋಡಿದ್ದೀರಾ. ಆ ಸಂದರ್ಭದಲ್ಲಿ ಕೊರೋನಾ ವ್ಯಾಕ್ಸಿನ್ ಬಂದಾಗ ಬಹಳಷ್ಟು ಮಂದಿಗೆ ಅಯ್ಯೋ ಇದನ್ನ ತಗೊಳ್ಳೋದಾ ಬೇಡವಾ, ಏನಾಗುತ್ತೋ ಏನೋ, ಸೇಫಾ ಹೌದಾ ಅಲ್ವಾ, ಇಂಥ ಒಂದಷ್ಟು ಗೊಂದಲ ಬಹಳಷ್ಟು ಮಂದಿಗೆ. ಅಂದ್ರೆ ಇಡೀ ದೇಶದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮೋದಿಜಿ ಫಸ್ಟ್ ಟೈಮ್ ಸ್ವತಃ ಅವರೇ ಹೋಗಿ ಕೊರೋನಾ ವ್ಯಾಕ್ಸಿನ್ ಅನ್ನ ತಗೊಂಡು ಇಡೀ ದೇಶಕ್ಕೆ ಒಂದು ಸಂದೇಶವನ್ನ ಕೊಡ್ತಾರೆ. ಇಲ್ಲ, ಕೊರೋನಾ ವ್ಯಾಕ್ಸಿನ್ ಅನ್ನ ತಗೊಳ್ಬಹುದು, ನಿಮ್ಮೆಲ್ಲರ ಆರೋಗ್ಯದ ಸಲುವಾಗಿ ಇದು ಅತ್ಯಂತ ಮುಖ್ಯ ಅಂತ ಹೇಳಿ ಮೋದಿಜಿ ಅವರು ವ್ಯಾಕ್ಸಿನ್ ಅನ್ನ ತಗೊಂಡು ಒಂದು ಸಂದೇಶವನ್ನ ಕೊಟ್ರು, ಒಂದು ಧೈರ್ಯವನ್ನ ತುಂಬುತ್ತಾರೆ. ಈ ಸರ್ತಿ ಕೂಡ ಅಷ್ಟೇ, ಮನವಿಯನ್ನ ಮಾಡಿದ್ದು ಮಾತ್ರ ಅಲ್ಲ, ತಾವು ಅದನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಬಟ್ ಈ ಬಾರಿ ಏನು ಮೋದಿಜಿ ಅವರು ಮಾಡ್ತಾ ಇದ್ದಾರಲ್ವಾ, ಅಂದ್ರೆ ತಮ್ಮ ಸೆಕ್ಯೂರಿಟಿಯನ್ನು ಸಂಪೂರ್ಣವಾಗಿ ಕಡಿತಗೊಳಿಸಿರುವಂಥದ್ದು, ಇದು ಸರಿನಾ? SPG ಪ್ರೋಟೋಕಾಲ್ ಉಲ್ಲಂಘನೆಯನ್ನ ಮಾಡಿ ಪ್ರಧಾನಮಂತ್ರಿಗಳ ಭದ್ರತೆಯಲ್ಲಿ ಈ ರೀತಿಯಾದಂತಹ ಕಾಂಪ್ರಮೈಸ್ಗಳನ್ನ ಮಾಡಿಕೊಂಡು ಗಾಡಿಗಳ ಸಂಖ್ಯೆಯನ್ನ ಕಡಿಮೆ ಮಾಡುವಂಥದ್ದು ಸರಿನಾ? ದೇಶದ ಪ್ರಧಾನಿಗಳ ಸೆಕ್ಯೂರಿಟಿಯ ಜೊತೆಗೆ ಕಾಂಪ್ರಮೈಸ್ ಆಗೋದು ಸರಿನಾ? ನಮ್ಮ ಅಭಿಪ್ರಾಯ ಏನು ಅಂತಂದ್ರೆ ಪ್ರಧಾನಿ ಮೋದಿಜಿ ಅವರ ಭದ್ರತೆಯ ವಿಚಾರದಲ್ಲಿ ಆಕ್ಚುಲಿ ಯಾವುದೇ ರೀತಿಯಾದಂತಹ ಕಾಂಪ್ರಮೈಸ್ ಮಾಡ್ಕೊಳ್ಳಬಾರದು. ಪ್ರಧಾನಮಂತ್ರಿ ಮೋದಿಜಿ ಕೇವಲ 146 ಕೋಟಿ ಜನರ ನಾಯಕ ಮಾತ್ರ ಅಲ್ಲ, ಅವರು ಭಾರತವನ್ನ ರೆಪ್ರೆಸೆಂಟ್ ಮಾಡುವಂತಹ ಪ್ರಧಾನ ನಾಯಕ. ಭಾರತದ ಪ್ರಧಾನಮಂತ್ರಿ ಜಗತ್ತಿನ ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಒಬ್ರು. ನಿಮಗೆ ಗೊತ್ತು, ದೇಶದ ಒಳಗೆ ಆಗಿರಬಹುದು, ದೇಶದ ಹೊರಗೆ ಆಗಿರಬಹುದು, ಪ್ರಧಾನಿ ಮೋದಿಜಿ ಅವರಿಗೆ ಬೇಕಾದಷ್ಟು ಶತ್ರುಗಳಿದ್ದಾರೆ. ಈ ಕ್ಷಣಕ್ಕೂ ಮೋದಿಜಿ ಅವರ ಹತ್ಯೆಗೆ ಅದೆಷ್ಟೋ ಪ್ಲಾನ್ಸ್ಗಳು ಆಗ್ತಾ ಇರುತ್ತವೆ. ಇದರಲ್ಲಿ ಪಾಕಿಸ್ತಾನನೂ ಇದೆ, ಖಲಿಸ್ತಾನಿ ಉಗ್ರರು ಕೂಡ ಇದ್ದಾರೆ. ಇದಕ್ಕೆ ಮೊದಲು ಕೂಡ ಪ್ರಧಾನಿ ಮೋದಿಜಿ ಅವರ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನಗಳು ಬಹಳಷ್ಟು ಸರ್ತಿ ನಡೆದಿದೆ. ನಿಮಗೆ ಗೊತ್ತು, ಇತ್ತೀಚೆಗೆ ಮೊನ್ನೆ ಬ್ಯಾಂಗ್ಳೂರಿಗೆ ಬಂದಂತಹ ಸಂದರ್ಭದಲ್ಲೂ ಅಷ್ಟೇ ಮೋದಿಜಿ ಅವರು ಹೋಗ್ತಾ ಇದ್ದಂತಹ ಆ ರಸ್ತೆಯಲ್ಲಿ ಅದೇನು ಜಿಲೆಟಿನ್ ಕಡ್ಡಿಗಳೆಲ್ಲ ಸಿಕ್ಕಿವೆ. ಅಂದ್ರೆ ಯಾವಾಗ ಎಲ್ಲಿ ಯಾವ ರೀತಿಯಾದಂತಹ ಪ್ಲಾನ್ಸ್ಗಳು ನಡೀತಾ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಹೀಗಿರುವಾಗ ಪ್ರಧಾನಿ ಮೋದಿಜಿ ಅವರ ಭದ್ರತೆ
ನೋ ಮ್ಯಾಟರ್ ವಾಟ್ ಫಸ್ಟ್ ಪ್ರಿಯಾರಿಟಿ ಆಗಿರಬೇಕು. ಖಂಡಿತ ಮೋದಿಜಿ ತಾವು ಕೂಡ ನಮಗೆ ಏನು ಹೇಳಿದ್ರು ಅವೆಲ್ಲವನ್ನ ಪಾಲನೆ ಮಾಡಿ ಒಂದು ಸಂದೇಶವನ್ನು ನೀಡಬೇಕು ಅಂತ ಬಯಸಿದ್ರು. ಆ ಸಂದೇಶವನ್ನು ನೀಡಿದ್ದಾರೆ. ಆದರೆ ಆ ಸಂದೇಶವನ್ನು ನೀಡುವಂತಹ ಸಂದರ್ಭದಲ್ಲಿ ಅವರ ಭದ್ರತೆಯ ಜೊತೆಗೆ ಅವರ ಜೀವದ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಳ್ಬಾರ್ದಲ್ವಾ? ನಮ್ಮ ದೇಶದ ಜನ ಅಫ್ಕೋರ್ಸ್ ಪ್ರಧಾನಿ ಮೋದಿಜಿಯವರ ಮಾತಿಗೆ ಖಂಡಿತವಾಗಲೂ ದೇಶದ ವಿಚಾರ ಅಂತ ಬಂದಾಗ ದೇಶದ ಮೇಲೆ ಪ್ರೀತಿ ಇರುವಂಥವ್ರು ಗೌರವವನ್ನು ಪ್ರತಿ ಸಂದರ್ಭದಲ್ಲೂ ಕೊಡ್ತಾರೆ. ಪಾಕಪ್ರೇಮಿಗಳ ವಿಚಾರವನ್ನು ಬಿಟ್ಬಿಡಿ. ದೇಶದ ಬಗ್ಗೆ ಪ್ರೀತಿ ಅಭಿಮಾನ ಇರುವಂಥವ್ರು ಯಾವಾಗಲೂ ಕೂಡ ಅದಕ್ಕೆ ಗೌರವವನ್ನು ಕೊಡ್ತಾರೆ. ಅವರ ಒಂದು ಮನವಿ ಜನಾಂದೋಲನ ಆಗಬಿಡತ್ತೆ. ಕೊರೋನಾ ಸಂದರ್ಭದಲ್ಲಿ ನೀವು ನೋಡಿದ್ದೀರಾ ಯಾವ ರೀತಿಯಾಗಿ ಮೋದಿಜಿಯವರ ಒಂದು ಮನವಿಗೆ ಜನ ಒಗ್ಗಟ್ಟಾದ್ರು ಅಂತ. ಈ ಬಾರಿನೂ ಅಷ್ಟೇ ಭಾರತದ ಜನ ಪ್ರಧಾನಿ ಮೋದಿಜಿಯವರ ಈ ಮನವಿಯನ್ನ ಖಂಡಿತವಾಗ್ಲೂ ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ. ಎನರ್ಜಿ ಸೇವ್ ಮಾಡುವಂತಹ ಕಡೆಗೆ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ವಿದೇಶಿ ವಸ್ತುಗಳ ಖರೀದಿಯನ್ನ ಕಡಿಮೆ ಮಾಡ್ತಾ ಇದ್ದಾರೆ. 1 ವರ್ಷದ ಮಟ್ಟಿಗೆ ಅಗತ್ಯ ಇಲ್ಲದೆ ಇರುವಂತಹ ಫಾರಿನ್ ಟ್ರಿಪ್ಸ್ಗಳನ್ನ ಮುಂದೂಡ್ತಾ ಇದ್ದಾರೆ. ಬಹಳಷ್ಟು ಮಂದಿ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸ್ವತಃ ಹೇಳ್ತಾ ಇದ್ದಾರೆ, ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಪ್ರಧಾನಿ ಮೋದಿಜಿಯವರ ಭದ್ರತೆಯ ಜೊತೆಗೆ ಯಾವುದೇ ರೀತಿಯಾದಂತಹ ಕಾಂಪ್ರಮೈಸ್ ಆಗಬಾರ್ದು ಅನ್ನುವಂಥದ್ದು ನಮ್ಮ ಅನಿಸಿಕೆ. ಯಾಕಂದ್ರೆ ಆಗ್ಲೇ ಹೇಳಿದ ಹಾಗೆ ಮೋದಿಜಿಯವರಿಗೆ ನಿರಂತರವಾಗಿ ಬೆದರಿಕೆಗಳು ಬರ್ತಾನೆ ಇರತ್ವೆ. ಅವ್ರು ಯಾವಾಗ್ಲೂ ಕೂಡ ಉಗ್ರರ ಟಾರ್ಗೆಟ್ ಅಲ್ಲೇ ಇರ್ತಾರೆ. ಹೀಗಿರುವಾಗ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಪ್ರಧಾನಮಂತ್ರಿ ಕೇವಲ 2 ಗಾಡಿಗಳನ್ನು ಹಿಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಅದು ಭಾರತದ ಜನರಿಗೊಂದು ಶಾಕೆ, ಇಡೀ ಜಗತ್ತಿಗೊಂದು ಶಾಕೆ ಇದು. ವೀಕ್ಷಕರೀಗ ಪ್ರಧಾನಿ ಮೋದಿಜಿಯವರ ಈ ಒಂದು ಮನವಿಯ ನಂತರ ಅವರು ಸ್ವತಃ ತಮ್ಮ ಕಾನ್ವಾಯಲ್ಲಿ ಗಾಡಿಗಳನ್ನು ಕಡಿಮೆ ಮಾಡಿಕೊಂಡ ನಂತರ ದೇಶದ ಗೃಹ ಸಚಿವ ಅಮಿತ್ ಶಾ ಜಿ ಅವರು ಕೂಡ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರಾಗಿರಬಹುದು, ಇನ್ನು ಅನೇಕ ಕೇಂದ್ರ ಸಚಿವರು ತಮ್ಮ ತಮ್ಮ ಕಾನ್ವಾಯಲ್ಲಿರುವಂತಹ ಗಾಡಿಗಳ ಸಂಖ್ಯೆಯನ್ನ ಸಂಪೂರ್ಣವಾಗಿ ಕಡಿಮೆ ಮಾಡಿದ್ದಾರೆ. ಒಂಥರ ಈಗ ಭಾರತದಲ್ಲಿ ಮೋದಿಜಿಯವರನ್ನ ನೋಡಿದ ಮೇಲೆ ಅಂದ್ರೆ ಅವರು ಕೇವಲ 2 ಗಾಡಿಗಳ ಜೊತೆಗೆ ಹೋಗ್ತಾ ಇರುವಂತದನ್ನ ನೋಡಿದ ಮೇಲಂತೂ ಅತಿ ದೊಡ್ಡ ಉಳಿತಾಯ ಅಭಿಯಾನ ಆರಂಭ ಆಗಿಬಿಟ್ಟಿದೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್, ಡೆಲ್ಲಿ, ಬಿಹಾರ್ ಹೀಗೆ ಹೆಚ್ಚಾಗಿ ಬಿಜೆಪಿ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳು ತಮ್ಮ ತಮ್ಮ ಕಾನ್ವಾಯ್ಗಳಲ್ಲಿ ಗಾಡಿಗಳ ಸಂಖ್ಯೆ ಏನಿದೆ ಅವುಗಳನ್ನು ಕನಿಷ್ಠ 50% ಕಡಿಮೆ ಮಾಡೋದಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಬಹುಶಃ ಇದನ್ನ ಇನ್ನೂ ಕೂಡ ಕಮ್ಮಿ ಮಾಡಬಹುದು ನಮ್ಮ ಪ್ರಕಾರ. ಇನ್ನು ಮಂತ್ರಿಗಳಾಗಿರ್ಬೋದು, ದೊಡ್ಡ ದೊಡ್ಡ ಸರ್ಕಾರಿ ಅಧಿಕಾರಿಗಳ ಕಾನ್ವಾಯಲ್ಲೂ ಕೂಡ ಅಷ್ಟೇ ಈಗ ಗಾಡಿಗಳ ಸಂಖ್ಯೆಯನ್ನ ಕಡಿಮೆ ಮಾಡಲಾಗ್ತಾ ಇದೆ. ಇದ್ರ ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸರ್ಕಾರಿ ಹಾಗೆ ಪ್ರೈವೇಟ್ ಆಫೀಸ್ಗಳಲ್ಲೂ ಕೂಡ ವರ್ಕ್ ಫ್ರಮ್ ಹೋಮ್ಗೆ ಉತ್ತೇಜನವನ್ನು ಕೊಡಲಾಗ್ತಾ ಇದೆ. ಆನ್ಲೈನ್ ಮೀಟಿಂಗ್ ಅನ್ನು ನಡೆಸೋದಕ್ಕೆ ವಾರದಲ್ಲಿ 1 ದಿನ ನೋ ವೆಹಿಕಲ್ ಡೇ ಫಾಲೋ ಮಾಡೋದಕ್ಕೂ ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ. ಅಂಡ್ ಆಫ್ ಕೋರ್ಸ್ ಬಹಳಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದೆ. ಉತ್ತರ ಪ್ರದೇಶದಲ್ಲಿ ಟ್ರಾಫಿಕ್ ಜಾಮ್ ಕಡಿಮೆ ಮಾಡೋದಕ್ಕೆ, ಇಂಧನ ಬಳಕೆಯನ್ನ ತಗ್ಗಿಸೋದಕ್ಕೆ ಆಫೀಸ್ ಟೈಮಿಂಗ್ಸ್ಗಳನ್ನು ಕೂಡ ಬದಲಾಯಿಸೋ ಸಾಧ್ಯತೆ ಇದೆ. ಅಲ್ಲಿ ಎಲ್ಲ ಮಂತ್ರಿಗಳಿಗೆ ವಾರದಲ್ಲಿ 1 ದಿನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಮುಂದಿನ 6 ತಿಂಗಳುಗಳ ಕಾಲ ಮಂತ್ರಿಗಳಾಗಿರ್ಬೋದು, ದೊಡ್ಡ ದೊಡ್ಡ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ವಿದೇಶ ಪ್ರವಾಸವನ್ನ ಮಾಡಬಾರದು. ಅನಗತ್ಯ ವಿದೇಶ ಪ್ರವಾಸವನ್ನ ಮಾಡೋ ಹಾಗೆ ಇಲ್ಲ. ಇವೆಲ್ಲವೂ ಕೂಡ ಉತ್ತರ ಪ್ರದೇಶದಲ್ಲಿ ತೆಗೆದುಕೊಳ್ತಾ ಇರುವಂತಹ ಕ್ರಮ. ಇನ್ನು ಗುಜರಾತ್ನ ಗೃಹ ಸಚಿವ ಹರ್ಷ್ ಸಂಘವಿ ತಮ್ಮ ಅಮೆರಿಕ ಪ್ರವಾಸವನ್ನು ಕೂಡ ರದ್ದು ಮಾಡಿದ್ದಾರೆ. ಯಾಕಂದ್ರೆ ಮೋದಿಜಿ ಹೇಳಿದಾರಲ್ವಾ, ಅಗತ್ಯ ಇಲ್ಲದಿರುವಂತಹ ವಿದೇಶ ಪ್ರಯಾಣಗಳನ್ನ ದಯವಿಟ್ಟು ತಪ್ಪಿಸಿ ಅಂತ. ಹಾಗಾಗಿ ಅದನ್ನು ಅವರು ಬಿಟ್ಟಿದ್ದಾರೆ, ರದ್ದು ಮಾಡಿದ್ದಾರೆ. ವೀಕ್ಷಕರು, ಇದರ ಜೊತೆಗೆ ಈಗ ದೊಡ್ಡ ದೊಡ್ಡ ಸರ್ಕಾರಿ ಅಧಿಕಾರಿಗಳು, ಸಂಸದರು, ಮಂತ್ರಿಗಳು ಇಂತಹ ಹಲವಾರು ಮಂದಿ ಸೈಕಲ್ ಮೇಲೆ ಓಡಾಡ್ತಾ ಇರುವಂತಹ ದೃಶ್ಯಗಳು ಕೂಡ ಕಾಣಿಸ್ಕೊಳ್ತಾ ಇದೆ. ಮೊದಲು ದೊಡ್ಡ ದೊಡ್ಡ ಗಾಡಿಗಳ ಜೊತೆಗೆ ಓಡಾಡ್ತಾ ಇದ್ದಂಥವ್ರು, ಒಂದು 10 ಗಾಡಿಗಳ ಜೊತೆಗೆ ಹೋಗ್ತಾ ಇದ್ದಂಥವ್ರು ಈಗ ಬಹಳಷ್ಟು ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಅವೆಲ್ಲವನ್ನು ಕೂಡ ಚಿಕ್ಕದಾಗಿಸ್ಕೊಳ್ತಾ ಇದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬದಲಾವಣೆಗಳು ಕಾಣಿಸ್ಕೊಳ್ಬಹುದು. ಯಾಕಂದ್ರೆ ಈಗ ಜಸ್ಟ್ ಪ್ರಧಾನಮಂತ್ರಿ ಮೋದಿಜಿ ಒಂದು ಮನವಿಯನ್ನ ಮಾಡಿರುವಂಥದ್ದು, ಯಾರಿಗೂ ಆದೇಶವನ್ನ ಕೊಟ್ಟಿದ್ದಲ್ಲ. ಇದು ಬಹಳಷ್ಟು ಮಂದಿಗೆ ಅರ್ಥ ಆಗ್ಲಿಲ್ಲ ನೋಡಿ. ಅವರು ಆದೇಶ ಕೊಟ್ಟಿಲ್ಲ, ಮೋದಿಜಿ ಮನವಿಯನ್ನ ಮಾಡಿರೋದು.
ಆ್ಯಂಡ್ ಜನ ಅದನ್ನು ಅರ್ಥ ಮಾಡಿಕೊಂಡು ದೇಶದ ಒಳಿತಿಗೆ ಅಂತಂದರೆ ಎಂಡ್ ಆಫ್ ದ ಡೇ ತಮ್ಮದೇ ಒಳಿತಿಗೆ ಸ್ವಯಂ ಪ್ರೇರಿತರಾಗಿ ಅವೆಲ್ಲವನ್ನು ಕೂಡ ಫಾಲೋ ಮಾಡ್ತಾ ಇದ್ದಾರೆ. ವೀಕ್ಷಕರು, ಇರಾನ್ ಯುದ್ಧ ಆರಂಭ ಆದ ನಂತರ ಹಾರ್ಮೋಸ್ ಜಲಸಂಧಿ ಬಹುತೇಕ ಕ್ಲೋಸ್ ಆಗಿದೆ ಅನ್ನುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅದರ ಪರಿಣಾಮವಾಗಿ ಇಡೀ ಜಗತ್ತು ಇವತ್ತು ಎನರ್ಜಿ ಕ್ರೈಸಿಸ್ ಅನ್ನ ಎದುರಿಸ್ತಾ ಇದೆ. ಜೆಟ್ ಫ್ಯೂಯಲ್ ದುಬಾರಿ ಆದ ನಂತರ ಏರ್ ಇಂಡಿಯಾ ಈಗ ಸುಮಾರು 100 ಇಂಟರ್ನ್ಯಾಷನಲ್ ಫ್ಲೈಟ್ಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡಿದೆ. ಇದರ ಜೊತೆಗೆ ಡೆಲ್ಲಿ ಚಿಕಾಗೋ, ಡೆಲ್ಲಿ ಶಾಂಘೈ ಸೇರಿ 7 ಇಂಟರ್ನ್ಯಾಷನಲ್ ರೂಟ್ಸ್ಗಳನ್ನು ಕೂಡ, ಅಂದರೆ ಆ ರೂಟ್ಸ್ಗಳಲ್ಲಿರುವಂತಹ ಫ್ಲೈಟನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಾರೆ. ಇನ್ನು ಬೆಲೆ ಏರಿಕೆ ಆಗಿರಬಹುದು ಅಥವಾ ಬೇರೆ ಬೇರೆ ಸಮಸ್ಯೆಗಳಿಂದ ನೀವು ತಪ್ಪಿಸ್ಕೊಳ್ಳಬೇಕು ಅಂತ ಅಂದರೆ ಇರಾನ್ ಯುದ್ಧದ ಪರಿಣಾಮ ನಮ್ಮ ದೇಶದ ಮೇಲೆ, ನಿಮ್ಮ ಮೇಲೆ ಕಡಿಮೆ ಆಗಬೇಕು ಅಂತಂದರೆ ದೇಶದ ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಒಂದಷ್ಟು ಡಿಸಿಪ್ಲಿನ್ಸ್ಗಳನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಬೇರೆ ದಾರಿನೇ ಇಲ್ಲ ಈಗ. ಯಾಕಂದರೆ ಇದು ನಾವು ಕ್ರಿಯೇಟ್ ಮಾಡಿರುವಂತಹ ಪ್ರಾಬ್ಲಮ್ ಅಲ್ಲ, ನಾವು ಸೃಷ್ಟಿ ಮಾಡಿರುವಂಥ ಸಮಸ್ಯೆ ಅಲ್ಲ, ಅಥವಾ ಮೋದಿಜಿ ತಂದು ಹಾಕಿರುವಂಥ ಸಮಸ್ಯೆ ಅಲ್ಲ. ಇದು ಇಸ್ರೇಲ್ ಇರಾನ್ ಯುದ್ಧದಿಂದ ಆಗಿರುವಂಥ ಸಮಸ್ಯೆ. ಆ್ಯಂಡ್ ಇದು ನಮಗೆ ಮಾತ್ರ ಆಗ್ತಾ ಇರುವಂಥದ್ದು ಖಂಡಿತವಾಗ್ಲೂ ಅಲ್ಲ, ಇಡೀ ವಿಶ್ವಕ್ಕೆ ಆಗಿರುವಂಥ ಸಮಸ್ಯೆ ಇದು. ಹಾಗೆ ನೋಡಿದ್ರೆ ನಮಗೆ ಇನ್ನೂ ಕೂಡ ಆ ಸಮಸ್ಯೆಯ ಬಿಸಿ ಇನ್ನೂ ತಟ್ಟಿಲ್ಲ. ಬೇರೆ ಬೇರೆ ದೇಶಗಳ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಒಂದು ಬಾರಿ ನೋಡಿ. ಅದಾದ ನಂತರ ಈಗ ಭಾರತದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನೋಡಿ. ಅದು ಬಿಟ್ಟು ಮೋದಿಜಿ ಹೀಗೆ ಹೇಳಿಬಿಟ್ರಾ, ಮೋದಿಜಿ ಇದನ್ನು ಮಾಡಬೇಡಿ ಅಂತ ಹೇಳಿದ್ರ, ತಗೊಳಪ್ಪ ನಾನು ಅವ್ರು ಏನು ಹೇಳಿದ್ರು ಅದನ್ನು ಮಾಡೇ ಮಾಡ್ತೀನಿ, ಅಂದರೆ ಅವ್ರು ಏನು ಮಾಡಬಾರ್ದು ಅಂತ ಹೇಳಿದಾರೋ ಅದನ್ನು ಮಾಡೇ ಮಾಡ್ತೀನಿ. ಚಿನ್ನ ತಗೊಳ್ಬೇಡಿ ಅಂತ ಹೇಳಿದ್ರ ನಾನು ಚಿನ್ನ ತಗೊಳ್ತೀನಪ್ಪ. ಪೆಟ್ರೋಲ್ ಡೀಸೆಲ್ ಕಮ್ಮಿ ಬಳಕೆ ಮಾಡಿ ಅಂತ ಹೇಳಿದ್ರ ನಾನು ಜಾಸ್ತಿ ಬಳಕೆ ಮಾಡ್ತೀನಿ. ಇಂಥವ್ರು ಇರುತ್ತಾರೆ. ಎಂಡ್ ಆಫ್ ದ ಡೇ ನಾಳೆ ಅವರಿಗೆ ಅದರಿಂದ ಸಮಸ್ಯೆ ಆಗೋದನ್ನುವಂಥದ್ದು ಅವರಿಗೆ ಗೊತ್ತಿರಲ್ಲ, ಏನು ಇಲ್ಲದಂಥ ತಲೆಗಳು. ಹಾಗಾಗಿ ದೇಶದ ಪ್ರತಿಯೊಬ್ಬರೂ ಕೂಡ ಡಿಸಿಪ್ಲಿನ್ ಆಗಿದ್ರೆ, ಎಲ್ಲರೂ ಸೇವಿಂಗ್ಸನ್ನು ಮಾಡೋದು ಶುರು ಮಾಡಿದ್ರೆ, ತಮ್ಮ ಖರ್ಚಲ್ಲಿ ಕಡಿತ ಮಾಡೋದನ್ನು ಆರಂಭ ಮಾಡಿದ್ರೆ, ಅಂದರೆ ಒಂದು ಸ್ವಲ್ಪ ಕಮ್ಮಿ ಮಾಡ್ತಾ ಹೋದರೆ, ವಿಶೇಷವಾಗಿ ನಾವು ಈ ವಿದೇಶಗಳಿಂದ ತರಿಸ್ಕೊಳ್ಳುವಂಥದ್ದು ಅಥವಾ ವಿದೇಶಿ ವಸ್ತುಗಳ ಮೇಲೆ ನಾವು ಖರ್ಚು ಮಾಡುವಂಥದ್ದು ಇವೆಲ್ಲವನ್ನ ಕಡಿಮೆ ಮಾಡ್ತಾ ಹೋದರೆ ಭಾರತಕ್ಕೆ ಇರಾನ್ ಯುದ್ಧದ ಹೊಡೆತ ಕಡಿಮೆ ತಟ್ಟುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಅದು ಬಿಟ್ಟು ಇಲ್ಲ ನನಗೆ ಸಮಸ್ಯೆನೇ ಬೇಕು, ನಾವು ಮೋದಿಜಿ ಹೇಳಿದ್ದನ್ನು ಕೇಳೋದೇ ಇಲ್ಲ ಅಂತಂದರೆ ನಿಮ್ಮ ಹಣೆ ಬರಹ, ಏನು ಮಾಡೋಕ್ಕಾಗಲ್ಲ. ನಾಳೆ ಸಮಸ್ಯೆಯನ್ನು ನೀವೇ ಎದುರಿಸಬೇಕಾಗತ್ತೆ, ಇಡೀ ದೇಶ ಕೂಡ ಎದುರಿಸಬೇಕಾಗತ್ತೆ. ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.